ಓಂ ಶಾಂತಿ. ಸರ್ವೋತ್ತಮನಾದ ತಂದೆ, ಅತಿ ಪ್ರೀತಿಯ ಪ್ರಾಣಪ್ರಿಯ ಶಿವಬಾಬಾರವರ ಸವಿಸ್ಮೃತಿಯಲ್ಲಿ ವಿಶೇಷವಾಗಿ ಪ್ರತಿಯೊಂದು ಮನೆಯನ್ನು ಗೃಹಸ್ಥಾಶ್ರಮವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶಿವಬಾಬಾರವರ ಅದ್ಭುತ ನಾಟಕದ ಯೋಜನೆಯ ಅನುಸಾರವಾಗಿ ಪ್ರತಿಯೊಬ್ಬ ಬ್ರಾಹ್ಮಣರು ನಾವು ಅವರವರ ಮನೆಯನ್ನೇ ಆಶ್ರಮವನ್ನಾಗಿ ಮಾಡಿಕೊಂಡು ಮಧುಬನ ಸ್ವರ್ಗಾಶ್ರಮದ ನೆನಪನ್ನ ತಂದುಕೊಳ್ತಾ ಸ್ವರ್ಗ ಸ್ಥಾಪನೆಗೆ ಹತ್ತಿರವಾಗ್ತಾ ಇದ್ದೇವೆ. 5000 ವರ್ಷಗಳ ಅದ್ಭುತ ನಾಟಕದಲ್ಲಿ ಸಂಗಮ ಯುಗ ಸುಮಾರು 100 ವರ್ಷಗಳ ಪುರುಷೋತ್ತಮ ಯುಗ. 4 ಯುಗಗಳ ಪರಿಕಲ್ಪನೆಯನ್ನಷ್ಟೇ ಹೊಂದಿದ್ದ ನಮಗೆ ಶಿವಬಾಬಾರವರ ಜ್ಞಾನದ ತರುವಾಯ 5ನೇ ಯುಗ ಹೊಂದಿದೆ ಎನ್ನುವ ಜ್ಞಾನ ದೊರಕಿತು. ಆ 5ನೇ ಯುಗವೇ ಪುರುಷೋತ್ತಮ ಸಂಗಮ ಯುಗ ಎನ್ನುವುದು ಅರಿವಾಯಿತು. ಈ ಪುರುಷೋತ್ತಮ ಯುಗ ಸೃಷ್ಟಿ ನಾಟಕದಲ್ಲಿ ಅಧಿಕ ಯುಗ, ಲೀಪ್ ಏಜ್ ಅಂತ ಶಿವಬಾಬಾರವರು ಆಗಾಗ ತಿಳಿಸ್ತಾ ಇರ್ತಾರೆ ನಮ್ಗೆ. ಪ್ರತಿಯೊಂದು ಆತ್ಮನನ್ನ, ಪುರುಷನನ್ನ ಉತ್ತಮ ಮಾಡುವ ನಿಟ್ಟಿನಲ್ಲಿ ಪರಮಾತ್ಮ ಸರ್ವೋತ್ತಮನಾದ ತಂದೆ ಈ ಜಗತ್ತಿಗೆ ಅವತರಿಸುವ ಯುಗ, ಅವತರಿಸಿದ ಯುಗ, ಶಿಕ್ಷಣ ಕೊಡುವ ಯುಗ, ನಮ್ಮನ್ನೆಲ್ಲ ಮಾನವರಿಂದ ಮರ್ಯಾದಾಪೂರ್ಣ ದೇವತೆಗಳನ್ನಾಗಿ ತಯಾರು ಮಾಡುವ ಯುಗ ಪುರುಷೋತ್ತಮ ಸಂಗಮ ಯುಗ. ಈ ಪುರುಷೋತ್ತಮ ಸಂಗಮ ಯುಗದ ಸ್ಮರಣಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ದಿನಮಾನಗಳನ್ನ ಖಗೋಳಶಾಸ್ತ್ರಜ್ಞರ ಪ್ರಕಾರ ಸರಿತೂಗಿಸುವ ನಿಟ್ಟಿನಲ್ಲಿ ಅಧಿಕ ಮಾಸ ಒಂದು ಬರ್ತದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 4 ವರ್ಷಗಳಿಗೆ 1 ದಿನ ಎಕ್ಸ್ಟ್ರಾ ಬರುತ್ತೆ, ಫೆಬ್ರವರಿ 29. ಅದನ್ನ ಅವರು ಲೀಪ್ ಇಯರ್ ಅಂತ ಹೇಳಿದ್ರೆ, ಭಾರತೀಯ ಸನಾತನ ಪಂಚಾಂಗಗಳಿಗೆ ಅನುಸಾರವಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳ ಚಲನೆಯನ್ನ ಲೆಕ್ಕಿಸ್ತಾ ನಿರ್ದಿಷ್ಟವಾಗಿ 3 ವರ್ಷಗಳಿಗೆ 1 ಸಲ 1 ತಿಂಗಳು ಹೆಚ್ಚಿಗೆ ಬಂದಾಗ ಅದನ್ನ ಅಧಿಕ ಮಾಸ ಅಂತ ಆಚರಿಸ್ತೇವೆ. ಈ ವರ್ಷ ಆಶ್ವೀಜ ಅಧಿಕ ಬಂದಿರುವುದು ನಮ್ಗೆಲ್ಲ ಗೊತ್ತಿದೆ. ಅಧಿಕ ಮಾಸ ನಡೀತಾ ಇದೆ. ಈಗ ಈ ಸೃಷ್ಟಿ ನಾಟಕದಲ್ಲಿ ನಡೆಯುವ ಪ್ರತಿಯೊಂದು ಘಟನಾವಳಿಗಳಿಗೂ ಸಹ ಸಂಗಮ ಯುಗದ ಜೊತೆಗೆ ಸಂಬಂಧವಿದೆ ಎನ್ನುವುದು ನಮಗರಿವಾಗಿದೆ. ನಾವು ಆಚರಿಸುವ ಹಬ್ಬ ಹರಿದಿನಗಳು, ಪ್ರತಿನಿತ್ಯದಲ್ಲಿ ಆಚರಿಸುವ ರೂಢಿಗಳು, ಅವೆಲ್ಲವೂ ಸಹ ಎಲ್ಲಿಯೋ ಒಂದು ಕಡೆ ಸಂಗಮ ಯುಗದ ಈಶ್ವರಿಯ ಜೀವನ, ಈಶ್ವರಿಯ ಶಿಕ್ಷಣದ ಒಂದು ನಕಲಾಗಿರಬಹುದು, ಅಥವಾ ಆ ವಿಧಿಯನ್ನ ಒಂದು ರೀತಿಯಾಗಿ ನಾವು ಅನುಸರಿಸ್ತಾ ಬಂದಿದ್ದೇವೆ ಅರಿವಿಲ್ಲದೆ. ಈ ದಿನ ನಾವೆಲ್ಲರೂ ಸಹ ಈ ಅಧಿಕ ಮಾಸ ಅಂತ ಏನ್ ಆಚರಿಸ್ತೇವೆ, ಸಾಮಾನ್ಯವಾಗಿ ಅಧಿಕ ಮಾಸದಲ್ಲಿ ಜನ ಭಕ್ತಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ವಾಸ್ತವಿಕವಾಗಿ ಅಧಿಕ ಎನ್ನುವ ಶಬ್ದದ ಅರ್ಥ ಏನು ನಮ್ಗೆಲ್ಲ ಗೊತ್ತಿದೆ. ಅಧಿಕ ಅಂದ್ರೆ ಹೆಚ್ಚು ಅಂತ, ಅಧಿಕ ಅಂದ್ರೆ ಕೂಡಿಸು ಅಂತ. ಒಂದಕ್ಕೆ ಒಂದನ್ನು ಕೂಡಿಸಿದಾಗ 1 + 1 2 ಅಂತ ನಾವ್ ಹೇಗೆ ಹೇಳ್ತೇವೆ, ಅಧಿಕ ಅಂದ್ರೆ ಸಾಮಾನ್ಯವಾಗಿ ಉಳಿದೆಲ್ಲ ದಿನಗಳಿಗಿಂತ, ಉಳಿದೆಲ್ಲ ಯುಗಗಳಿಗಿಂತ ಹೆಚ್ಚಿನದನ್ನ ಪಡೆಯುವಂತಹ ಸಮಯವನ್ನ ಅಧಿಕ ಅಂತ ಹೇಳ್ತೇವೆ. ಅಧಿಕ ಯುಗ, ಪುರುಷೋತ್ತಮ ಯುಗ. ಈ ಅಧಿಕದಲ್ಲಿ ಅತ್ಯಧಿಕ, ಸರ್ವಾಧಿಕ, ಪರಮಾಧಿಕ ಈ ಶಬ್ದಗಳ ಪ್ರಯೋಗವನ್ನು ನಾವು ಕಾಣ್ತೇವೆ. ಸಂಗಮ ಯುಗದಲ್ಲಿ ಸರ್ವಾಧಿಕವಾದಂತಹ ಪ್ರಾಪ್ತಿ ನಮಗೆ ದೊರಕುತ್ತದೆ. ತುಂಬಾ ಅಗತ್ಯವಾಗಿ ಪ್ರತಿಯೊಂದು ಯುಗದಲ್ಲಿಯೂ ಜಿತನೆ ಕಾ ಉತನ ಅಲ್ವಾ, ಯಾರು ಎಷ್ಟು ಮಾಡ್ತಾರೋ ಅದಕ್ಕೆ ಅಷ್ಟು ಪಡೆಯುವುದು ಕರ್ಮ ಸಿದ್ಧಾಂತ ಅಪ್ಲೈ ಆಗುತ್ತೆ. ಮಾಡಿದ್ದಕ್ಕೆ ಸರಿಯಾಗಿ ಫಲಪ್ರಾಪ್ತಿ ಆಗ್ತಾ ಇರುತ್ತೆ. ಆದ್ರೆ ಸಂಗಮ ಯುಗದಲ್ಲಿ ಮಾತ್ರ 1ಕ್ಕೆ 100 ಗುಣ ಅಂತ ಬಾಬಾ ಹೇಳ್ತಾರೆ. 100ಕ್ಕೆ ಪಟ್ಟು, 1ಕ್ಕೆ 100 ಪಟ್ಟು. ಕೆಲವೊಂದ್ಸಲ ಬಾಬಾ ಹೇಳ್ತಾರೆ ಲಾಖ್ ಗುಣ, ಪದಂ ಗುಣ.
ಅಂದ್ರೆ ಒಂದಕ್ಕೆ ಒಂದು ಎನ್ನುವ ಸಿದ್ಧಾಂತ ಸಂಗಮ ಯುಗ ಅಂದ್ರೆ ಅಧಿಕ ಯುಗಕ್ಕೆ ಅಪ್ಲೈ ಆಗುದಿಲ್ಲ. ಅಧಿಕ ಯುಗದ ಸಿದ್ಧಾಂತವೇನು ಅಂದ್ರೆ ಒಂದಕ್ಕೆ 100 ಪಟ್ಟು ಮಿನಿಮಮ್, ಪದುಮ ಪಟ್ಟು ಮ್ಯಾಕ್ಸಿಮಮ್. ಅಂದ್ರೆ ಎಷ್ಟೋ ಸಲ ಮಲ್ಟಿಪ್ಲೈ ಆಗಿ ನಮಗೆ ಸಂಗಮ ಯುಗದಲ್ಲಿ ಸಿಗುತ್ತೆ. ಈ ವಿಚಾರವನ್ನೇ ಮುಂದಿಟ್ಕೊಂಡು ನಾವು ವಿಚಾರ ಸಾಗರ ಮಂಥನ ಮಾಡಿದ್ರೆ ಏನು ಮಾಡಿದ್ರೂ ಅಧಿಕ, ಪುರುಷಾರ್ಥ ಮಾಡಿದ್ರು ಅಧಿಕ, ಯೋಗ ಮಾಡಿದ್ರು ಅಧಿಕ, ಮುರುಳಿ ಓದಿದ್ರು ಅಧಿಕ, ಸೇವೆ ಮಾಡಿದ್ರು ಅಧಿಕ, ಒಂದಕ್ಕೆ 100 ಪಟ್ಟಂತೂ ಮಿನಿಮಮ್. ಅವಶ್ಯಕತೆಗನುಗುಣವಾಗಿ ಪರಮಾತ್ಮನ ಶ್ರೀಮತಾನುಸಾರವಾಗಿ ಅದು ಪದುಮ ಪಟ್ಟು ಆಗುವುದು ಸಾಧ್ಯವಿದೆ. ಏಕಕ ಲಾಖ ಗುಣ ಸಹ ಸಾಧ್ಯವಿದೆ. ಇನ್ನೊಂದ್ ಸ್ವಲ್ಪ ವಿಚಾರ ಮಾಡಿದ್ರೆ ಈ ಸಂಗಮ ಯುಗದಲ್ಲಿ ಪುರುಷ ಉತ್ತಮ ಆಗುವ ಈ ಪುರುಷೋತ್ತಮ ಯುಗದಲ್ಲಿ, ಅಧಿಕ ಯುಗದಲ್ಲಿ ಒಂದಕ್ಕೆ ಎಷ್ಟೋ ಪಟ್ಟು ಪ್ರಾಪ್ತಿ ಇರುವಾಗ ನಾವೇನಾದ್ರೂ ನಕಾರಾತ್ಮಕವಾಗಿ ಮಾಡಿದ್ರೆ, ಯಾವುದೇ ಕರ್ಮ ವ್ಯರ್ಥ ಮಾತಾಡಿದ್ರೆ ಅದು ಒಂದಕ್ಕೆ 100 ಆಗುತ್ತೆ, ಒಂದಕ್ಕೆ ಪದುಮವಾಗುತ್ತೆ. ಅಥವಾ ಯಾರಿಗಾದ್ರೂ ಬೈದಾಡಿದ್ರೆ ಅದು ಒಂದಕ್ಕೆ ಅಷ್ಟೇ ಆಗುತ್ತೆ. ಅಥವಾ ಆಲಸ್ಯಕ್ಕೆ ವಶವಾಗಿ ಮಲಗಿದ್ರೆ ಅದು ಸಹ 100 ಪಟ್ಟಾಗುತ್ತೆ. ನೆನ್ಪಿಟ್ಕೊಳ್ಬೇಕಾದ ಸಿದ್ಧಾಂತ ಇದು. ಕೇವಲ ಪ್ರಾಪ್ತಿಗಷ್ಟೇ ಅಧಿಕತೆ ಅಲ್ಲ, ಅಧಿಕ ಅಂದ್ರೆ ಎಲ್ಲದಕ್ಕೂ ಅಧಿಕ. ಏನ್ ಮಾಡ್ತೀವೋ ಅದೆಲ್ಲವೂ ಅಧಿಕವಾಗ್ತಾ ಹೋಗ್ತದೆ. ಇಲ್ಲಿ ತುಂಬಾ ಅವಶ್ಯಕವಾಗಿ ನಾವು ರೂಢಿಯಲ್ಲಿ ಒಂದು ಅಧಿಕ ಪ್ರಸಂಗಿ ಅಂತ ಶಬ್ದವನ್ನ ಬಳಸ್ತೇವೆ. ಅಂದ್ರೆ ಆ ಪ್ರಸಂಗದಲ್ಲಿ ಅವನ ಬರುವಿಕೆ ಅಧಿಕವಾಯ್ತು, ಹೆಚ್ಚಾಗೋಯ್ತು, ಅದು ಆಗಬಾರ್ದಾಗಿತ್ತು, ಅದಕ್ಕೆ ಅವನನ್ನ ಅಧಿಕ ಪ್ರಸಂಗಿ ಅಂತ ಹೇಳಿದ್ವಿ. ಯಾರೋ ಇಬ್ಬರು ಮಾತಾಡ್ತಾರೆ, ಮೂರನೇವ್ರದ್ದು ಅವಶ್ಯಕತೆ ಇರ್ಲಿಲ್ಲ, ಆದ್ರೂ ಬಂದು ಅವನು ಮೂಗು ತೂರಿಸ್ದ, ಅಧಿಕ ಪ್ರಸಂಗಿ ಅನ್ನುವ ಶಬ್ದ ಬಳಕೆಯಾಗುತ್ತೆ. ಹಾಗೆ ಸಂಗಮ ಯುಗದಲ್ಲಿಯೂ ಸಹ ಇಲ್ಲಿ ರಾವಣ ಅಧಿಕ ಪ್ರಸಂಗಿ ಆಗ್ಬಿಡ್ತಾನೆ, ಮಾಯೆ ಅಧಿಕ ಪ್ರಸಂಗಿ ಆಗ್ಬಿಡ್ತದೆ. ಆದ್ರೆ ಆ ಮಾಯೆಗೆ, ರಾವಣನಿಗೆ ಅಧಿಕ ಪ್ರಸಂಗಿ ಆಗುವುದಕ್ಕೆ ಬಿಡುವುದು ಯಾವುದು ಅಂದ್ರೆ ನಮ್ಮ ಅಧಿಕತೆಯನ್ನ ಸಂಪಾದಿಸಿಕೊಳ್ಳುವಂತಹ ಮನೋಭಾವದಲ್ಲಿ ನಕಾರಾತ್ಮಕತೆ. ಹೆಚ್ಚಿನದನ್ನ ಪಡೆದುಕೊಳ್ಳುವುದನ್ನ ನಾವೇನ್ ಸಂಗಮ ಯುಗದಲ್ಲಿ ಪ್ರಾಪ್ತಿಯನ್ನ ಮಾಡ್ಕೊಳ್ತಿದ್ದೇವೆ, ಅದನ್ನ ಬಿಟ್ಟು ನಾವೇನಾದ್ರೂ ಉಲ್ಟಾ ದಾರಿಯನ್ನ ಹಿಡಿದ್ರೆ ಆಗ ಅಲ್ಲಿ ಅಧಿಕ ಪ್ರಸಂಗ ಶುರುವಾಗ್ತದೆ. ಮಾಯೆಯದೋ ರಾವಣದೋ ಮಿಡ್ಲ್ ಇಂಟರ್ಫಿಯರೆನ್ಸ್ ಸ್ಟಾರ್ಟ್ ಆಗ್ತದೆ. ಆದ್ರಿಂದ ಆತ್ಮೀಯರೇ, ತುಂಬಾ ಅವಶ್ಯಕವಾಗಿ ಈ ಅಧಿಕ ಮಾಸದಲ್ಲಿ ಕೆಲವು ಯೋಗಗಳ ವಿಶಿಷ್ಟ ವರ್ಣನೆ ಬರ್ತದೆ ಭಕ್ತಿ ಮಾರ್ಗದಲ್ಲಿ. ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ, ಹಾಗೆ ದ್ವಿಪುಷ್ಕರ ಯೋಗ, ಇವೆಲ್ಲ ವರ್ಣಿಸಲ್ಪಡ್ತವೆ. ಕೇಳಿಪಳ್ಳೆ ನಾನು, ಕೇಳಿಬಲ್ಲೆ ನಾಳೆ 26ಕ್ಕೆ ಸರ್ವಾರ್ಥ ಸಿದ್ಧಿ ಯೋಗವಿದೆ ಅಂತ. ಈ ಅಧಿಕ ಮಾಸ ಶುರುವಾಗಿದೆ. ಗ್ರಹ ನಕ್ಷತ್ರಗಳ ಲೆಕ್ಕಾಚಾರದಿಂದ 26ನೇ ತಾರೀಕಿಗೆ ಸರ್ವಾರ್ಥ ಸಿದ್ಧಿ ಯೋಗವಿದೆ. ನೋಡಿ, ಭಕ್ತಿ ಮಾರ್ಗದಲ್ಲಿ ಯೋಗ ಅಂದ್ರೆ ಅವರು ಭಾಗ್ಯ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಯೋಗ ಅಂದ್ರೆ ಸರ್ವಾರ್ಥ ಸಿದ್ಧಿಯನ್ನ ಪಡೆದುಕೊಳ್ಳುವ ಯೋಗ. ಪರಮಾತ್ಮನ ಜೊತೆಗೆ ಬುದ್ಧಿ ಯೋಗವನ್ನ ಸಂಗಮ ಯುಗದಲ್ಲಿ ಜೋಡಿಸ್ಕೊಂಡ್ರೆ ಸರ್ವಾರ್ಥ ಸಿದ್ಧಿಯಾಗುತ್ತೆ, ಎಲ್ಲ ಅರ್ಥವೂ ಸಿದ್ಧಿಯಾಗುತ್ತೆ ಅಂತ. ತುಂಬಾ ಅವಶ್ಯಕವಾಗಿ ಸಂಗಮ ಯುಗದ ಪ್ರತಿಯೊಂದು ಆಚರಣೆಯು ಭಕ್ತಿ ಮಾರ್ಗದ ಅಧಿಕ ಮಾಸದಲ್ಲಿ ಹೇಳಲ್ಪಟ್ಟಿದೆ. ಅವ್ರು ಹೇಳ್ತಾರೆ, ಉಳಿದ ದಿನಗಳಿಗಿಂತ ಅಧಿಕ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಕರ್ಮವೂ ಸಹ ಪರಮಾತ್ಮನಿಗೆ ಪ್ರಿಯವಾಗುತ್ತೆ ಅಂತ. ಹೌದು, ಸೃಷ್ಟಿ ನಾಟಕದಲ್ಲಿ ಸತ್ಯತ್ರೇತಾಯುಗದಲ್ಲಂತೂ ನಾವು ಶಿವಬಾಬರವರನ್ನ ನೆನಪು ಮಾಡ್ಲೇ ಇಲ್ಲ. ಬಾಬಾ ಹೇಳ್ತಾರೆ, ನನ್ನನ್ನ ನೆನಪು ಮಾಡಿದ್ರೆ ನಾನ್ ಬರ್ತೇನೆ ಅಂತ. ನಾವು ನೆನಪು ಮಾಡ್ಲಿಲ್ಲ, ಬಾಬಾ ಬರ್ಲಿಲ್ಲ. ದ್ವಾಪರ ಯುಗದಿಂದ ಮನುಷ್ಯಾತ್ಮನಲ್ಲಿ ಪೂಜ್ಯತೆಯ ಕೊರತೆಯಾದಾಗ, ಪೂರ್ಣತೆಯ ಕೊರತೆಯಾದಾಗ, ಎರಡೂ ಕೊರತೆಯಾಗಿದೆ. ಪೂಜ್ಯತೆಯೂ ಕೊರತೆಯಾಗಿದೆ, ಪೂರ್ಣತೆಯೂ ಕೊರತೆಯಾಗಿದೆ. ಪೂಜ್ಯತೆ ಪೂರ್ಣತೆ ಎರಡೂ ಕಡಿಮೆಯಾದಾಗ, ಪವಿತ್ರತೆಗೆ ಭಂಗ ಬಂದಾಗ, ಮನುಷ್ಯಾತ್ಮ ಅಪವಿತ್ರತೆಯ ಕಡೆಗೆ, ದೇಹಾಭಿಮಾನದ ಕಡೆಗೆ ಮುಖ ಮಾಡಿದಾಗ, ನಮ್ಮನ್ನ ದೇಹಾಭಿಮಾನದಿಂದ ಮುಕ್ತರನ್ನಾಗಿ ಮಾಡಿದ, ನಮಗೆ ಪೂರ್ಣತ್ವವನ್ನ ಅನುಭವ ಮಾಡಿಸಿದ, ನಮ್ಮನ್ನ ಪೂಜ್ಯರನ್ನಾಗಿ ಮಾಡಿದ ಪರಮ ಪೂಜ್ಯನಾದ ಪರಮಾತ್ಮನನ್ನ ನೆನಪು ಮಾಡುವುದಕ್ಕೆ ಶುರು ಮಾಡಿದ್ವಿ. ಹಾಗೆ ನೆನಪು ಮಾಡಿದಾಗ್ಲೂ ನಮಗೆ ಸಿಕ್ಕಿದ್ದೇನೋ ಎಷ್ಟಕ್ಕೆ ಅಷ್ಟು ಮಾತ್ರ, ಜಿತನೆಕ ಉತ್ತನ. ಹೀಗೆ ಮಾಡ್ತಾ ಮಾಡ್ತಾ
ಕೈ ಖರ್ಚಿಗಾಗುವಷ್ಟು, ಜೇಬು ಖರ್ಚಿಗಾಗುವಷ್ಟು ಸಂಪಾದನೆ ಮಾಡಿದ್ವಿ ವಿನಃ ಜನ್ಮ ಜನ್ಮಾಂತರಗಳಿಗೆ ಪ್ರಾರಬ್ಧವನ್ನ ರೂಪಿಸಿಕೊಳ್ಳುವುದಕ್ಕೆ ಪರಮಾತ್ಮ ಪ್ರಾಪ್ತಿಯೂ ಆಗ್ಲಿಲ್ಲ, ಭಾಗ್ಯವೂ ಆಗ್ಲಿಲ್ಲ. ಅಹೋ ಸೌಭಾಗ್ಯ! ಅಧಿಕ ಯುಗ ಶುರುವಾದಾಗ, ಸಂಗಮ ಯುಗ ಪ್ರಾರಂಭವಾದಾಗ, ಪುರುಷೋತ್ತಮ ಯುಗದ ಅವಧಿಯಲ್ಲಿ ಸ್ವಯಂ ಸರ್ವೋತ್ತಮನಾದ ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದಾಗ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಶಿಕ್ಷಕನಾಗಿ, ಗುರುವಾಗಿ ಪರಮಾತ್ಮನಿಂದ, ಶಿವಬಾಬಾರವರಿಂದ ನಾವು ಆತ್ಮಗಳಿಗೇನು ಪ್ರಾಪ್ತಿ ಆಯ್ತು ಅದೆಲ್ಲವೂ ಅಧಿಕವಾಯ್ತು. ವರದಾನಗಳ ಪ್ರಾಪ್ತಿ ಆಯ್ತು, ಅಗಣಿತ ಲೆಕ್ಕವಿಲ್ಲದಷ್ಟು ವರದಾನಗಳು ಸಿಕ್ಕಿದ್ವು. ಜ್ಞಾನ ಪ್ರಾಪ್ತಿ ಆಯ್ತು, ಎಂದೂ ಪಡೆಯಕ್ಕಾಗದ ಅವಿನಾಶಿಯಾದ ಜ್ಞಾನ ಪ್ರಾಪ್ತಿ ಆಯ್ತು. ಹೀಗೆ ನಾವೇನು ಸಂಗಮ ಯುಗದಲ್ಲಿ ಪಡ್ಕೊಂಡ್ವಿ ಎಲ್ಲವೂ ಸಹ ದ್ವಿಗುಣವಾಗ್ತಾ, 100 ಪಟ್ಟಾಗ್ತಾ, ಪದುಮ ಪಟ್ಟಾಗ್ತಾ ಸಂಗಮ ಯುಗದ ಜೀವನ ವರದಾನಗಳ ಯುಗವಾಯ್ತು. ಹೌದು, ಸಂಗಮ ಯುಗದಲ್ಲಿ ತುಂಬಾ ಮುಖ್ಯವಾಗಿ ಎರಡಿದೆ. ಒಂದು ವರದಾನ ಪಡ್ಕೊಳ್ಳೋದು, ಇನ್ನೊಂದು ವರದಾನವನ್ನ ಗಳಿಸಿಕೊಳ್ಳೋದು. ಈಗ ಪರಮಾತ್ಮ ವರದಾನ ಕೊಡ್ತಾನೆ, ನಾವು ಪಡ್ಕೊಂಡ್ಬಿಡ್ತೀವಿ. ಆದ್ರೆ ಆ ವರದಾನವನ್ನ ಗಳಿಸಿಕೊಳ್ಳುವುದಕ್ಕಾಗಿ ಯೋಗ್ಯತೆಯನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕಾಗ್ತದೆ. ಇವೆರಡನ್ನೂ ಸಂಗಮ ಯುಗದಲ್ಲಿ ಶಿವಬಾಬಾ ನಮ್ಗೆ ಕಲಿಸ್ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ತುಂಬಾ ಅವಶ್ಯಕವಾಗಿ ಈ ಸಂಗಮ ಯುಗದ ಅದ್ಭುತವಾದ ಈ ಪುರುಷೋತ್ತಮ ಯುಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಿಶೇಷವಾಗಿ ದಾನ ಮಾಡ್ಬೇಕು. ಅಧಿಕ ಮಾಸ ಅಂದ್ರೆ ದಾನ ಮಾಡ್ಬೇಕು. ಸಂಗಮ ಯುಗದಲ್ಲಿ ನಾವು ವಿಚಾರ ಮಾಡೋಣ, ಈ ಅಧಿಕ ಯುಗ ಏನಿದೆ, ಪುರುಷೋತ್ತಮ ಯುಗ ಏನಿದೆ, ಅಧಿಕವಾಗಿ ಸಿಕ್ಕಿದ್ದೇನು? ಪರಮಾತ್ಮ ಮಿಲನ, ಪರಮಾತ್ಮ ಸಿಕ್ಕಿದ, ಅದ್ಭುತವಾದ ದೈವಿ ಪರಿವಾರದ ಮಿಲನ, ಕಳೆದುಕೊಂಡಂತಹ ದೈವಿ ಗುಣಗಳ ಸಂಪಾದನೆ, ಆತ್ಮನ ಬಹುಜನ್ಮಗಳದ ಪಾಪನಾಶವಾಯ್ತು. ಇವೆಲ್ಲ ಅತ್ಯಧಿಕವಾದ ಪ್ರಾಪ್ತಿಗಳು ಸಂಗಮ ಯುಗದಲ್ಲಿ ನಮಗೆ ದೊರಕಿದ್ವು. ಅಧಿಕವಾಯ್ತಾ ಹೋಯ್ತು ಜೀವನ, ಅಧಿಕವಾಗ್ತಾ ಹೋಯ್ತು. ಲೌಕಿಕದ ಜೀವನಕ್ಕೆ ಹೋಲಿಸಿಕೊಂಡ್ರೆ, ಲೌಕಿಕದವರ ಜೀವನಕ್ಕೆ ಹೋಲಿಸಿಕೊಂಡ್ರೆ ನಮ್ಮ ಜೀವನದಷ್ಟು ಭಾಗ್ಯಶಾಲಿ ಜೀವನ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಾವು ಒಂದ್ ಸ್ವಲ್ಪ ಪುರುಷಾರ್ಥ ಹೋಮ್ ವರ್ಕ್ ಮಾಡೋಣ ಮನೆಯಲ್ಲೇ ಕೂತು. ನಾವು ಪಡೆದುಕೊಂಡಿದ್ದೆಷ್ಟು ವರದಾನಗಳ ರೂಪದಲ್ಲಿ, ಗಳಿಸಿಕೊಂಡಿದ್ದೆಷ್ಟು, ಹಾಗೆ ನಾವೆಷ್ಟನ್ನ ಉಳಿಸಿಕೊಂಡ್ವಿ ಅಂತ ಆದ್ಮೇಲೆ ತುಂಬಾ ಅವಶ್ಯಕವಾಗಿ ನಾನು ಆಗ್ಲೇ ನೆನಪು ಮಾಡಿಕೊಟ್ಟ ಹಾಗೆ ವಿಶೇಷವಾಗಿ ನಾವು ಲೌಕಿಕದ ಅನುಸಾರ ಅಥವಾ ಅಲೌಕಿಕದ ಅನುಸಾರ ಈಶ್ವರಿಯ ಜೀವನದಲ್ಲಿಯೂ ದಾನಕ್ಕೆ ಬಹುಮುಖ್ಯವಾದ ಸ್ಥಾನವಿದೆ. ಲೌಕಿಕದಲ್ಲೂ 5 ತೆರನಾದ ದಾನಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅವರು ಬೇರೆ ಬೇರೆನೆ ಹೇಳ್ತಾರೆ. ಆ ದಾನ ಮಾಡಿ, ವಸ್ತ್ರ ದಾನ ಮಾಡಿ, ದವಸ ಧಾನ್ಯಗಳ ದಾನ ಮಾಡಿ, ಅಥವಾ ಧನ ದಾನ ಮಾಡಿ, ಅಥವಾ ವಿಶೇಷವಾಗಿ ಸಮಯ ದಾನ ಮಾಡಿ. ಇಲ್ಲಿ ಬಾಬಾ ನಮ್ಗೆ ಏನ್ ದಾನ ಮಾಡಕ್ ಹೇಳ್ತಾರೆ? ಮೊಟ್ಟ ಮೊದಲನೆಯದು ನಾವೆಲ್ಲರೂ ಸಹ ಜ್ಞಾನ ದಾನವನ್ನ ಮಾಡ್ಬೇಕಾಗಿದೆ. ಜ್ಞಾನದಾನ, ಯೋಗದಾನ, ಗುಣದಾನ, ಇದು ಶಿವಬಾಬಾ ನಮ್ಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ಶಕ್ತಿ ದಾನ, ಅದ್ರ ಜೊತೆಗೆ ಸಮಯದ ದಾನ, ಸ್ಥೂಲವಾದಂತಹ ದಾನ, ಧನದಾನ. ಹೀಗೆ 7 ರೀತಿಯ ದಾನಗಳನ್ನ ಮಿನಿಮಮ್ ನಾವು ಈ ಸಂಗಮ ಯುಗದಲ್ಲಿ ಮಾಡ್ಬೇಕಾಗಿದೆ. ಅದ್ಭುತವಾದ, ಅವಿನಾಶಿಯಾದ, ಅನ್ಮೋಲ್ ಅಂತ ಬಾಬಾ ಏನ್ ಹೇಳ್ತಾರೆ, ಅಮೂಲ್ಯವಾದ ಈಶ್ವರಿಯ ಜ್ಞಾನ, ಪರಮಾತ್ಮ ಜ್ಞಾನ, ಭಗವಾನ್ ವಾಚ ನಮಗೆ ಸಿಕ್ಕಿದೆ. ಹಾಗಾಗಿಯೇ ನಮ್ಮ ಜೀವನ ಇದು ಅಧಿಕ ಜೀವನ, ಇಟ್ಸ್ ಅ ಬೋನಸ್ ಅಲ್ವಾ? 4 ಯುಗಗಳಂತೂ ಸರ್ವೇ ಸಾಮಾನ್ಯ, ಆದ್ರೆ ಈ ಜೀವನ, ಸಂಗಮ ಯುಗದ ಜೀವನವೇ ನಮಗೆ ಬೋನಸ್ ಆಗಿ ಸಿಕ್ಕಿದೆ. ಈಶ್ವರನೊಡನೆ ಬದುಕುವ ಜೀವನ, ಈಶ್ವರನಿಗಾಗಿ ಬದುಕುವ ಜೀವನ, ಈಶ್ವರನ ಜೊತೆಯಲ್ಲಿ ಬದುಕುವ ಜೀವನ, ಈಶ್ವರನಿಂದ ದೊರಕಿದ ಜೀವನ, ಇದು ಅಧಿಕ ಜೀವನ. ಈ ಅಧಿಕವಾದಂತಹ ಜೀವನ ಏನಿದೆ, ಈಶ್ವರಿಯ ಜೀವನ, ಇದರ ಪೂರ್ಣಾನಂದವನ್ನ ಪಡೆಯುವ ಸಲುವಾಗಿ ಈ ಎಲ್ಲ ದಾನಗಳನ್ನು ನಾವು ಮಾಡ್ಬೇಕು. ದಾನ ಅಂದ್ರೆ ಸ್ವಾರ್ಥದ ಆಸೆ ಇಲ್ಲದೆ, ಅಪೇಕ್ಷೆ ಇಲ್ಲದೆ, ಫಲಗಳ ಅಪೇಕ್ಷೆ ಇಲ್ಲದೆ ನಾವು ಸ್ವಸಂತೋಷದಿಂದ ಕೈ ಎತ್ತಿ ಕೊಡುವುದು ಅಂತ.
ನಾವು ಆ ರೀತಿಯಾಗಿ ಕೊಡ್ಬೇಕಾದ್ರೆ ತುಂಬಾ ಅವಶ್ಯಕವಾಗಿ ನಾವು ಒಂದ್ ಮಾತನ್ನ ನೆನ್ಪಿಟ್ಕೊಳ್ಬೇಕು. ಇವತ್ತಿಲ್ಲಿದ್ದೀವಿ, ಈ ಸ್ಥಾನದ ಆನಂದವನ್ನ ಅನುಭವಿಸ್ಬಿಡೋಣ. ಇವತ್ತಿಲ್ಲಿ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ, ಈ ಸೇವೆಯ ಆನಂದವನ್ನ ಅನುಭವಿಸಿ ಬಿಡೋಣ. ಇವತ್ತು ಈ ಜ್ಞಾನ ಕೇಳುವ ಅವಕಾಶ ಸಿಕ್ಕಿದೆ, ಜ್ಞಾನದ ಆನಂದವನ್ನ ಅನುಭವಿಸಿ ಬಿಡೋಣ. ನಾಳೆದು ಯಾರಿಗ್ ಗೊತ್ತು, ಈ ಸ್ಥಾನದಲ್ಲಿ ಇರ್ತೀವೋ ಇಲ್ವೋ, ಈ ಸೇವೆ ಸಿಗುತ್ತೋ ಇಲ್ವೋ, ಈ ಭಾಗ್ಯ ಸಿಗುತ್ತೋ ಇಲ್ವೋ. ಆದ್ರಿಂದ ಜೋ ಹೇ ಆಜ್ ವೋ ಹೇ, ಇವತ್ತಿದೆ ಅದನ್ನ ನಾವ್ ಇವತ್ತೇ ಅನುಭವಿಸಿ ಬಿಡೋಣ. ನಾಳೆಗಾಗಿ ಅದನ್ನ ನಾವು ಮುಂದೂಡುವುದು ಬೇಡ. ಆದ್ರಿಂದ ಆತ್ಮೀಯರೇ, ತುಂಬಾ ಅವಶ್ಯಕವಾಗಿ ನಾವು ನೀವೆಲ್ಲ ಬಾಬರವರ ಮಕ್ಕಳು ಈ 7 ದಾನಗಳನ್ನ ಮಾಡ್ತಿದ್ದೀವಾ? ಸಂಗಮ ಯುಗದ ಕೊನೆಯ ಹೊಸ್ತಿಲಲ್ಲಿದ್ದೇವೆ ನಾವೆಲ್ಲ, ಕೊನೆಯ ಕ್ಷಣಗಳನ್ನ ಎಣಿಸ್ತಾ ಇದ್ದೇವೆ. ಎಷ್ಟೊತ್ತಿಗೂ ಸಹ ಕಲಿಯುಗ ತನ್ನ ಉಸಿರಾಟವನ್ನ ನಿಲ್ಲಿಸಿ ಬಿಡಬಹುದು, ಸತ್ಯುಗ ಪ್ರಾರಂಭವಾಗಿ ಬಿಡಬಹುದು. ಆ ಕ್ಷಣ ಯಾವುದಾಗಬಹುದು ಎನ್ನುವುದು ನಮಗೂ ಇನ್ನು ನಿಶ್ಚಿತವಾಗಿ ಗೊತ್ತಿಲ್ಲ. ಅದನ್ನೇ ಬಾಬಾ ಹೇಳ್ತಾರೆ, ಅಚಾನಕ್ ಕಬ್ ಬಿ ಕುಚ್ ಬಿ ಕಹಾ ಬಿ ಕಿಸ್ಕೆ ಸಾಥ್ ಭಿ ಹೋ ಸಕ್ತಾ ಹೈ. ಹೀಗಿರುವಾಗ ತುಂಬಾ ಅವಶ್ಯಕವಾಗಿ ಈ ದಿನ ನಾನ್ ನಿಮ್ ಜೊತೆಗೆ ಮಾತಾಡ್ತಾ ಇರುವ, ಈ ಚಿಂತನೆಗಳನ್ನ ಹಂಚ್ಕೊಳ್ತಾ ಇರುವ ಮೂಲ ಉದ್ದೇಶವೇ ಇದಾಗಿದೆ. ಈ ಅಧಿಕತೆಯನ್ನ ಹೆಚ್ಚಿಸಿಕೊಳ್ಳುವಂಥದ್ದು. ನಾವ್ ಇವತ್ತೇನ್ ಮಾಡ್ತಿದ್ದೇವೆ ಅಂದ್ರೆ, ಹೇಗೆ ಭಕ್ತಿ ಮಾರ್ಗದಲ್ಲಿ ನಾವೇನ್ ಕೇಳ್ತಾ ಬಂದ್ವಿ, ಅಥವಾ ಲೌಕಿಕ ಜಗತ್ನಲ್ಲಿ ಜ್ಞಾನ ಅಂದ್ರೆ ಏನು, ಅದನ್ನ ಇದನ್ನ ಓದಿ 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 ಒಂದಿಷ್ಟನ್ನ ಸಂಗ್ರಹ ಮಾಡಿದ್ವಿ, ಕೇಳಿ ಕೇಳಿ ಒಂದಿಷ್ಟನ್ನ ಸಂಗ್ರಹ ಮಾಡಿದ್ವಿ, ನೋಡಿ ನೋಡಿ ಒಂದಿಷ್ಟನ್ನ ಸಂಗ್ರಹ ಮಾಡಿದ್ವಿ. ಅದೇ ನಮ್ಮಲ್ಲಿ ನಾವು ಜ್ಞಾನಿ ಆಗ್ಬಿಟ್ವಿ ಅಂತ ನಾವೇನ್ ತಿಳ್ಕೊಂಡು ಅಹಂಕಾರದಲ್ಲಿ ಮೆರೆಯುವವರನ್ನ ತುಂಬಾ ಜನರನ್ನ ನೋಡ್ತೇವೆ ನಾವು. ಘನಪಾಠಿಗಳು, ತ್ರಿವೇದಿಗಳು, ದ್ವಿವೇದಿಗಳು, ಚತುರ್ವೇದಿಗಳು ಅಂತ ಹೆಸರಿಟ್ಕೊಂಡು, ಅಥವಾ ನಾನು ಆ ಸೈನ್ಸ್ ಓದಿದ್ದೇನೆ, ಈ ಸೈನ್ಸ್ ಓದಿದ್ದೇನೆ, ಅದೆಲ್ಲವೂ ಕೊನೆಗೆ ಸಮಾಪ್ತಿಯಾಗುವುದು ಅಹಂಕಾರದಲ್ಲಿ. ಅದಕ್ಕಾಗಿಯೇ ಲೌಕಿಕದಲ್ಲಿ ಒಂದು ಗಾದೆ ಮಾಡಿದ್ರು, ಓದಿ ಕೆಟ್ಟ ಕೂಚು ಬೆಟ್ಟ ಅಂತ. ಹಾಗಾಗದಾಗ್ಬೇಕು ಅಂದ್ರೆ ಬಹಳ ಅವಶ್ಯಕವಾಗಿ ಅವ್ರ ಕ್ಲಾಸ್ ಕೇಳಿದ್ವಿ, ಇವ್ರ ಕ್ಲಾಸ್ ಕೇಳಿದ್ವಿ, ತುಂಬಾ ಚೆನ್ನಾಗಿತ್ತು, ಆ ಪಾಯಿಂಟ್ ಚೆನ್ನಾಗಿತ್ತು, ಎವ್ರಿಥಿಂಗ್ ಓಕೆ. ಆದ್ರೆ ಬಾಬಾ ಹೇಳಿದ್ದನ್ನ ಎಷ್ಟು ಮಾಡ್ತಾ ಇದ್ದೀವಿ, ಶ್ರೀಮತಾನುಸಾರ ಎಷ್ಟು ನಡೀತಾ ಇದ್ದೀವಿ, ಶ್ರವಣಾನಂದವನ್ನೇ ಇನ್ನು ಅನುಭವಿಸ್ತಾ ಇದ್ರೆ, ಯಾರೋ ಕೊಟ್ಟ ಕಾಮೆಂಟ್ರಿಯನ್ನೇ ಕೇಳಿ ನಾವು ಯೋಗ ಮಾಡ್ತಾ ಇದ್ರೆ, ಯಾರ್ದೋ ಕ್ಲಾಸ್ ಕೇಳಿಯೇ ನಮ್ಮ ಸ್ಥಿತಿಯನ್ನು ಸರಿ ಮಾಡ್ಕೊಳ್ತಾ ಇದ್ರೆ, ಅಂತಿಮ ಸಮಯದಲ್ಲಿ ಯಾರು ಬರ್ತಾರೆ ನಮ್ ಕ್ಲಾಸ್ ಮಾಡಕ್ಕೆ, ಯಾರು ಬರ್ತಾರೆ ಕಾಮೆಂಟ್ರಿ ಕೊಡಕ್ಕೆ? ಹಾಗಾಗಿ ತುಂಬಾ ಅವಶ್ಯಕವಾಗಿ ಆತ್ಮೀಯರೇ, ಈ ಅಧಿಕ ಮಾಸದ ಅಥವಾ ಅಧಿಕ ವರ್ಷದ ಅಥವಾ ಈ ಅಧಿಕ ಸಂಗಮ ಯುಗದ ವಿಶೇಷತೆ ಏನು ಅಂದ್ರೆ, ನಾವು ನಿರಂತರವಾಗಿ ಶಿವಬಾಬರವರ ಜೊತೆಗೆ ನಮ್ಮ ಸಂಬಂಧವನ್ನ ಹೆಚ್ಚೆಚ್ಚು ಜೋಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು. ನಿರಾಧಾರವಾಗ್ಬೇಕು. ನಿರಾಧಾರವಾಗಿದ್ಕೊಂಡು ಬಾಬರವರ ಮುರುಳಿ ನಾವು ಬೇರೆಯವರಿಗೆ ಆಧಾರವಾಗ್ಬೇಕೇ ವಿನಃ ನಾವೇ ಯಾವುದಾದ್ರೂ ಆಧಾರದ ಮೇಲೆ ನಿಂತಿರಬಾರದು. ನಾವೊಂದು ಸಂಘಟಿತರಾಗಿ ಎಲ್ಲರೂ ಸಹ ಕೇವಲ ನನ್ ಮನೆಗೆ, ನನ್ನ ಸಂಬಂಧಿಕರಿಗಲ್ಲ, ಒಟ್ಟಾರೆ ನಮ್ಮ ಸೇವಾ ಕ್ಷೇತ್ರಕ್ಕೆಲ್ಲವೂ ಸಹ ಒಂದು ಶಕ್ತಿಯನ್ನ ಹಂಚುವ ಕೆಲಸ ಮಾಡ್ಬೇಕು. ನಿನ್ನೆಯ ಬಾಬರವರ ಮಹಾವಾಕ್ಯಗಳನ್ನ ನೆನಪು ಮಾಡ್ಕೊಳ್ಳಿ. ಸರ್ವಶಕ್ತಿವಂತನನ್ನ ಪ್ರೀತಿಯಿಂದ ನೆನಪು ಮಾಡಿದ್ರೆ ಆ ಶಕ್ತಿಗಳು ನಿಮ್ಮಲ್ಲಿ ಪ್ರವೇಶಿಸಿ ಬಿಡ್ತವೆ ಅಂತ ಬಾಬಾ ಹೇಳ್ತಾರೆ. ಆ ರೀತಿ ಅನುಭವ ಮಾಡಿದೀವಾ? ಶಕ್ತಿಗಳು ನಮ್ಮಲ್ಲಿ ಪ್ರವೇಶ ಮಾಡಿದ್ಯಾ? ನಾವು ಬೇರೆಯವರಿಗೆ ಆಧಾರ ಆಗುವುದಕ್ಕೆ ಯೋಗ್ಯರಾಗಿದ್ದೇವಾ? ಜ್ಞಾನದಾನ, ಅವ್ರ ಹತ್ರ ಜ್ಞಾನದಾನವನ್ನ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ. ಯೋಗದಾನ, ಗುಣದಾನ, ಶಕ್ತಿದಾನ, ಬೇರೆಯ ಆತ್ಮಗಳಿಗಾಗಿ ಸ್ವಲ್ಪ ಸಮಯದಾನ, ಸ್ಥೂಲ ಧನದ ದಾನ, ಯಜ್ಞ ಸೇವೆಗಾಗಿ, ಸ್ಥೂಲ ವಸ್ತುಗಳ ದಾನ, ಹೀಗೆ ಈ ಎಲ್ಲ ತರದ ದಾನವನ್ನ ಮಾಡಿ ಅಧಿಕ ಯುಗ ಸಂಗಮ ಯುಗವನ್ನ ಸಫಲ ಮಾಡಿಕೊಳ್ಳುವತ್ತ, ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳುವತ್ತ ನಾವೆಲ್ಲರೂ ಅಗ್ರಸರರಾಗಬೇಕಾಗಿದೆ. ಇಲ್ಲಿ ತುಂಬಾ ಅವಶ್ಯಕವಾಗಿ ಪುರುಷಾರ್ಥದ ದಾರಿಯಲ್ಲಿ ಮನಸ್ಸಿನಲ್ಲಿ ಏನಾದ್ರೂ ಸಣ್ಣ ಸಣ್ಣ ಹೊರೆಗಳನ್ನ ಇಟ್ಕೊಂಡಿದ್ರೆ ಆ ಹೊರೆಗಳೇ ನಮಗೆ ವಿಘ್ನಗಳಾಗ್ತವೆ, ಭಾರವಾಗ್ತದೆ ಅದು ನಮಗೆ. ಹಾಗಾಗಿ ಆ ಭಾರ ಕೂಡ್ತಾ 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 ನಾವು ಯೋಗ ಜ್ಞಾನ ಎಲ್ಲ ವ್ರತಧಾರಿಗಳಾಗಿ ಬಿಡ್ತೇವೆ ವಿನಃ ಅದು ನಮ್ಮ ಜೀವನವಾಗೋದಿಲ್ಲ. ಅದು ನಮ್ಮ ಜೀವನವಾಗ್ಬೇಕಾದ್ರೆ, ಅದು ಕೇವಲ ವ್ರತ ಆಗದೆ ಇರ್ಬೇಕಾದ್ರೆ, ಅಂದ್ರೇನು, ಮಾಡ್ಬೇಕಪ್ಪ ಮಾಡ್ಬೇಕು ಹಾಗಲ್ಲ.
ಅದು ನಮ್ಮ ಜೀವನದಲ್ಲಿ ಹೇಗೆ ಉಸಿರಾಟ ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು, ಮತ್ತೆ ಸ್ವಾಭಾವಿಕವೂ ಹೌದು. ನಿಮಗೆ ಗೊತ್ತಿದೆ, ಉಸಿರಾಟದ ಪ್ರಕ್ರಿಯೆಯಲ್ಲಿ ಏರಿಳಿತವಾದಾಗ ಇವತ್ತೆಷ್ಟೆಲ್ಲ ಜನ ಜೀವ ಕಳೆದುಕೊಳ್ತಾ ಇದ್ದಾರೆ, ಅದು ಸಹ ನಿಮ್ಗೆ ಗೊತ್ತಿದೆ. ಒಂದು ವೈರಸ್ ಸೋಂಕಿನಿಂದಾಗಿ ಉಸಿರಾಟದ ಪ್ರಕ್ರಿಯೆಯಲ್ಲಿ ಏರುಪೇರಾದಾಗ ಇಡೀ ಶರೀರದ ಜೀವಕೋಶಗಳಿಗೆ ಆಮ್ಲಜನಕದ ಸಪ್ಲೈ ನಿಂತು ಹೋದಾಗ ನಾವಿವತ್ತು ಓದ್ತೇವೆ, ಬಹು ಅಂಗಾಂಗ ವೈಫಲ್ಯದಿಂದ ಇವರು ಇಲ್ಲವಾದರು ಅಂತ. ಹಾಗೆ ಆತ್ಮನಿಗೆ ಉಸಿರು ಯಾವುದು? ಹೇಗೆ ನೋಡಿ, ಪ್ರತಿಯೊಂದು ಜೀವಕೋಶಗಳಿಗೂ ಆಮ್ಲಜನಕ ಸಮ ಪ್ರಮಾಣದಲ್ಲಿ ತಲುಪುವುದು ಬಹಳ ಅವಶ್ಯಕ. ಸ್ವಲ್ಪ ಏರುಪೇರಾದ್ರೂ ರಕ್ತ ಪರಿಚಲನೆಯಲ್ಲಿ ವ್ಯತ್ಯಾಸವಾಗ್ತಾ ಆಗ್ತಾ ಆ ಅಂಗಾಂಗಗಳು ಸದಾ ಕಾಲಕ್ಕಾಗಿ ಫೇಲ್ ಆಗಿ ಬಿಡ್ತವೆ. ಆಗ ಬಹು ಅಂಗಾಂಗ ವೈಫಲ್ಯದಿಂದ ಎಂತ ಕಷ್ಟಪಟ್ಟರು ಸಹ ವ್ಯಕ್ತಿಯನ್ನ ಬದುಕಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ನಾವೆಲ್ಲ ಯೋಗಿ ಆತ್ಮಗಳಿಗೆ, ಜ್ಞಾನಿ ಆತ್ಮಗಳಿಗೆ, ಶಿವಬಾಬರವರ ಅತಿ ಪ್ರೀತಿಯ ಬ್ರಾಹ್ಮಣ ಕುಲಭೂಷಣರಾದ ಆತ್ಮಗಳಿಗೆ ಆಮ್ಲಜನಕವೇ ಆಗಿದೆ ಬಾಬರವರ ನೆನಪು ಮತ್ತು ಬಾಬರವರ ಮುರುಳಿ. ಬಾಬರವರ ಮುರುಳಿ ಮತ್ತು ಬಾಬರವರ ನೆನಪೇ ನಮಗೆ ಆಕ್ಸಿಜನ್ ಇದ್ದ ಹಾಗೆ. ಎಸ್ಪೆಷಲಿ ಈ ಆಕ್ಸಿಜನ್ ನಮ್ಮ ಪ್ರತಿಯೊಂದು ಶರೀರದಲ್ಲ, ಮನಸ್ಸಿನ ಮೂಲೆ ಮೂಲೆಗೂ ತಲುಪಬೇಕು. ಸೂಕ್ಷ್ಮ ಇಂದ್ರಿಯಗಳನ್ನೆಲ್ಲ ಆವರಿಸಿಕೊಳ್ಬೇಕು, ಮನಸ್ಸು ಬುದ್ಧಿಯನ್ನೆಲ್ಲ ಆವರಿಸಿಕೊಳ್ಬೇಕು. ಅದರ ಸಪ್ಲೈ ಅಲ್ಲಿ ಕಡಿಮೆ ಆಗ್ತಾ ಹೋದಾಗ ಸಹಜವಾಗಿಯೇ ಮೊದಲು ಸಂಶಯ ಎನ್ನುವಂತಹ ವೈರಸ್ ಹೊಕ್ಕುತ್ತೆ. ಸಂಶಯ ಎನ್ನುವ ವೈರಸ್ ಹೊಕ್ಕಿದ ಮೇಲೆ ಅದು ಮನುಷ್ಯನ ಬುದ್ಧಿಯನ್ನ ಸ್ವಲ್ಪ ಬ್ಲಾಕ್ ಮಾಡ್ಬಿಡ್ತದೆ. ಆಗ ಮನಸ್ಸಿನಲ್ಲಿ ಉಂಟಾದ ಸಂಶಯವೇ ಸರಿ ಅನ್ನಿಸುವುದಕ್ಕೆ ಶುರುವಾದಾಗ ನಮ್ಮ ಕರ್ಮ ಸುಕರ್ಮವಾಗುವುದರ ಬದಲು ವಿಕರ್ಮದತ್ತ ವಾಲ್ತಾ ಹೋಗುತ್ತೆ. ಬ್ರಾಹ್ಮಣ ಪರಿವಾರ ನಮಗೆ ಬೇಡ ಅನ್ಸಕ್ ಶುರುವಾಗುತ್ತೆ. ಲೌಕಿಕ ಜಗತ್ತಿನ ಕಡೆಗೆ ಆಕರ್ಷಣೆ ಅಥವಾ ಮನಸ್ಸು ಆ ಕಡೆ ಬಾಗಕ್ ಶುರುವಾಗುತ್ತೆ. ನಾನ್ ಹೇಳ್ತಾ ಇರುವುದು ನಾವು ಕೇವಲ ಮೋಜು ಮಸ್ತಿಗೆ ಬಾಗ್ತೇವೆ ಅಂತಲ್ಲ. ಬಾಬರವರ ಮುರುಳಿಯರೇ ಲೌಕಿಕದಲ್ಲೂ ಆ ಸ್ವಾಮೀಜಿ ಹೇಳಿದ್ ಚೆನ್ನಾಗಿದೆ, ಈ ಸ್ವಾಮೀಜಿ ಹೇಳಿದ್ ಚೆನ್ನಾಗಿದೆ, ಆ ಪುಸ್ತಕದಲ್ಲಿ ಹೀಗೆ ಹೇಳಿದೆ, ಈ ಪುಸ್ತಕದಲ್ಲಿ ಹೀಗೆ ಹೇಳಿದೆ ಅಂತ ಹೇಳ್ತಾ ಬಾಬರವರ ಮುರುಳಿಯಿಂದ ಮನಸ್ಸು ದೂರವಾಗಿ ನಾವು ಅಥವಾ ಈ ಅಣ್ಣ ಅವ್ರು ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರು, ಆ ಅಣ್ಣ ಅವ್ರು ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರು ಅಂತ ಅನ್ಕೊಳ್ತಾ ಬಾಬರವರ ಮುರುಳಿಯಿಂದ, ಬಾಬರವರ ಶ್ರೀಮತದ ಅನುಸಾರವಾಗಿರುವಂತಹ ಸೇವಾ ಕ್ಷೇತ್ರದಿಂದ, ಸಂಘಟನೆಯಿಂದ, ನಿಮಿತ್ತರಿಂದ ನಾವು ದೂರವಾಗ್ತಾ ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಕೊನೆಗೊಂದು ದಿನ ಸಂಪೂರ್ಣವಾಗಿ ಮಾಯೆಯ ಮಡಿಲಿಗೆ ಹೊರಟು ಹೋಗುವ ಸಾಧ್ಯತೆ ಬಹಳಷ್ಟಿದೆ. ಅದಕ್ಕಾಗಿ ನಾನು ಆತ್ಮ ಈ ಮಾಯೆ ಎನ್ನುವ ವರ್ತಮಾನ ಸಮಯದ ಜಗತ್ತಿನ ವೈರಾಣುವಿನಿಂದ ಸುರಕ್ಷಿತನಾಗಿರ್ಬೇಕಾದ್ರೆ ತುಂಬಾ ಅವಶ್ಯಕವಾಗಿ 7 ರೀತಿಯ ದಾನಗಳನ್ನ ಮಾಡ್ತಾ ಸ್ವಧರ್ಮದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡ್ಬೇಕು. ಧರ್ಮದ ಕಾರ್ಯವನ್ನ ಮಾಡಿ ಧರ್ಮ ಕ್ಷೇತ್ರಗಳಿಗೆ ಹೋಗಿ ಅಂತ ಲೌಕಿಕದ ಜನ ಹೇಳ್ತಾರೆ. ನಾವು ಧರ್ಮ ಕಾರ್ಯ ಮಾಡುವುದು ಅಂದ್ರೆ ಏನು? ಸ್ವಧರ್ಮದಲ್ಲಿ ಸ್ಥಿತರಾಗ್ಬೇಕು, ಪರಧರ್ಮದಿಂದ ಮುಕ್ತರಾಗುವಂತ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಪ್ರತಿದಿನ ಒಂದೊಂದು ಸ್ವಮಾನದ ಸ್ವಧರ್ಮದ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಜೊತೆಗೆ ಸಾಧ್ಯವಾದಷ್ಟು ಹೆಚ್ಚಿಗೆ ಯೋಗ, ಅಧಿಕವಾಗಿ ಯೋಗವನ್ನ ಮಾಡ್ತಾ ಹೋದಾಗ ನೋಡಿ, ಆತ್ಮನಲ್ಲಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಸಂಶಯ ಬಂದ್ರೆ ಜನ ಏನ್ ಹೇಳ್ತಾರೆ, ನಿಮ್ಗೆ ಏನಾದ್ರೂ ಬೈ ಚಾನ್ಸ್ ಯಾರ್ದಾದ್ರೂ ಸಂಪರ್ಕದಿಂದ ಒಂದೇನಾದ್ರೂ ವೈರಾಣು ನಿಮ್ಮ ಶರೀರವನ್ನ ಪ್ರವೇಶಿಸಿದ್ರೆ ಬಿಸಿ ಬಿಸಿ ನೀರ್ ಕುಡೀರಿ, ಕಷಾಯ ಕುಡೀರಿ, ಅದಲ್ಲೇ ಸತ್ತೋಗುತ್ತೆ, ಇಲ್ಲ ಉಗಿ ತಗೊಳ್ರಿ. ಹಾಗೆ ಆತ್ಮನಿಗೆ ಎಲ್ಲಾದ್ರೂ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಸಂಶಯ ಎನ್ನುವ ವೈರಾಣು ಪ್ರವೇಶಿಸಿದ್ರೆ, ಹೀಗೂ ಆಗುತ್ತಾ, ಬಾಬಾ ಹೀಗೆ ಹೇಳಿರ್ಲಿಲ್ವಲ್ಲ, ಹೀಗೆ ಯಾಕಾಯ್ತು, ಈ ರೀತಿಯ ಪ್ರಶ್ನೆ ಅಥವಾ ಸಂಶಯ ಅಥವಾ ಉದ್ಗಾರವಾಚಕ ಅಥವಾ ಆಶ್ಚರ್ಯವಾಚಕ ಮನಸ್ಸಿನಲ್ಲಿ ವೈರಾಣುವಿನ ರೂಪದಲ್ಲಿ ಪ್ರವೇಶಿಸ್ತಾ ಇದ್ರೆ ಅದಕ್ಕೆ ಬಿಸಿ ನೀರು ಕುಡಿಬೇಕು. ಯಾವುದು ಬಿಸಿ ನೀರು? ಬಿಸಿ ಬಿಸಿ ನೀರು ಬಾಬರವರದು ಫ್ರೆಶ್ ಆಗಿರುವಂತಹದ್ದು, ತಾಜಾ ಹಲ್ವಾ ಅಂತ ಬಾಬಾ ಏನ್ ಹೇಳ್ತಾರೆ, ಅದು ಬಾಬರವರ ಮುರುಳಿ ನಿತ್ಯ ಸಂಜೀವಿನಿ. ಜೊತೆಗೆ ಉಗಿ ತಗೊಳ್ಬೇಕು ಅಲ್ವಾ, ಗಾರ್ಗ್ಲಿಂಗ್ ಮಾಡ್ಬೇಕು, ಉಗಿ ತಗೊಳ್ಬೇಕು. ಅದು ಯಾವುದು ಅಂದ್ರೆ ಬಹಳ ಮುಖ್ಯವಾಗಿ ಯೋಗಾಗ್ನಿಯ ಉಗಿಯನ್ನ ನಾವು ತೆಗೆದುಕೊಳ್ಬೇಕು. ಯೋಗಾಗ್ನಿಯ ಬಿಸಿಯನ್ನ ನಾವು ಅನುಭವಿಸ್ಬೇಕು. ಯೋಗಾಗ್ನಿಯ ಶಾಖವನ್ನ ತೆಗೆದುಕೊಳ್ತಾ ಹೋದಷ್ಟು ಎಷ್ಟೆಷ್ಟು ಯೋಗಾಗ್ನಿಯ ಶಾಖ ಜಾಸ್ತಿ ಆಗ್ತಾ ಹೋಗುತ್ತೋ, ತಾಜಾ ಜ್ಞಾನಾಮೃತದ ಪಾನ ಹೆಚ್ಚಾಗ್ತಾ ಹೋಗುತ್ತೋ, ಆತ್ಮನಲ್ಲಿ ಬೈ ಚಾನ್ಸ್ ಪ್ರವೇಶಿಸಿದಂತಹ ಈ ಒಂದು ರೋಗಾಣುಗಳು ಅಲ್ಲಿಯೇ ನಾಶವಾಗಿ ಹೋಗ್ತವೆ. ಸಂಪೂರ್ಣ ಇಂದ್ರಿಯಗಳ ವೈಫಲ್ಯಕ್ಕೆ ಕಾರಣ ಆಗುವುದಿಲ್ಲ. ತನ್ಮೂಲಕ ಈ ಪುರುಷೋತ್ತಮ ಜೀವನ ಏನ್ ಸಿಕ್ಕಿದೆ ನಮ್ಗೆ ಅಲ್ವಾ,
ಪುರುಷೋತ್ತಮ ಯುಗದಲ್ಲಿ ಸಿಕ್ಕಿರುವ ಜೀವನ ಯಾವುದು? ಪುರುಷೋತ್ತಮ ಜೀವನ ಅನ್ಬೋದು. ನೀವು ಪುರುಷೋತ್ತಮರು ಸತ್ಯಯುಗದಲ್ಲಿ ಇರ್ತಾರೆ, ಇಲ್ಲೆಲ್ಲಿಂದ ಬಂದ್ರು ಅಂತ. ಸತ್ಯಯುಗದಲ್ಲಿ ನಾನು ಪುರುಷೋತ್ತಮ ಅನ್ನುವ ನೆನಪು ಇರೋದಿಲ್ಲ ನಮ್ಗೆ. ಆದ್ರೆ ಈಗ ನಾವು ಈ ಜೀವನದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ ಅನ್ನುವಂತಹ ನೆನಪಾದ್ರೂ ಇದೆಯಲ್ವಾ? ಈಗ ಇಂತಹ ಪುರುಷೋತ್ತಮ ಜೀವನದ ಮರೆವು ಆಗುವುದಿಲ್ಲ. ಈ ಜೀವನದಿಂದ ನಾವು ಮತ್ತೆ ಲೌಕಿಕ ಜಗತ್ತಿಗೆ ಕಾಲಿಡುವುದೂ ಇಲ್ಲ. ಅದಕ್ಕೋಸ್ಕರ ತುಂಬಾ ಅವಶ್ಯಕವಾಗಿ ನಾನು ನಿಮ್ಮ ಹತ್ರ ಎಲ್ಲ ಒಂದು ವಿನಂತಿಯನ್ನ ಮಾಡ್ಕೊಳ್ಳೋಣ ಅನ್ಕೊಂಡೆ. ಹೀಗೆ ನೋಡ್ತಾ ಇದ್ದಾಗ ಪೇಪರ್ ನಲ್ಲಿ 26 ತುಂಬಾ ಉತ್ತಮ ದಿನ, ಅವತ್ತಿನ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇದೆ, ಆಮೇಲೆ 4 ದಿನ ಬಿಟ್ಕೊಂಡು ಮತ್ತೆ ಅಮೃತ ಸಿದ್ಧಿ ಯೋಗ ಇದೆ, ಹೀಗೆಲ್ಲ ಓದ್ತಾ ಇದೆ. ಸಂಗಮ ಯುಗವೇ ಅಮೃತ ಸಿದ್ಧಿ ಯೋಗ. ಸ್ವಯಂ ಅಮೃತ ಪಾನ ಮಾಡಿಸುವುದಕ್ಕೆ ಅಮೃತೇಶ್ವರನಾದ ಪರಮಾತ್ಮ ಈ ಜಗತ್ತಿಗೆ ಬಂದ್ಬಿಟ್ಟಿದ್ದಾನೆ. ನಿತ್ಯವೂ ಜ್ಞಾನಾಮೃತದ ಪಾನ ಮಾಡುವಂತ ಸೌಭಾಗ್ಯ ನಮಗೆ ಲಭಿಸಿದೆ. ಸಂಗಮ ಯುಗವೇ ಸರ್ವಾರ್ಥ ಸಿದ್ಧಿ ಯೋಗ. ಎಲ್ಲ ರೀತಿಯ ಅರ್ಥ, ಆರೋಗ್ಯ, ಆಯುಸ್ಸು ಎಲ್ಲವೂ ಸ್ಪಷ್ಟವಾಗಿ ನಾವು ಆತ್ಮನಿಗೆ ಲಭಿಸುವಂತ ಸಮಯ ಇದಾಗಿರೋದ್ರಿಂದ ಇಂಥ ಸಮಯದಲ್ಲಿ ನಾವೆಲ್ಲ ಆತ್ಮಗಳು ವಿಶೇಷವಾಗಿ ಗುರುವಾರ ನಂತರ ಅಟ್ಲೀಸ್ಟ್ ಶುಕ್ರವಾರದಿಂದ 21 ದಿನಗಳ ಕಾಲ ಈ ಕ್ಲಾಸ್ ಅನ್ನ ಕೇಳಿದ ಪ್ರತಿಯೊಬ್ಬ ಬಾಬರವರ ಮಗು 1 ಗಂಟೆ ಹೆಚ್ಚಿಗೆ ಯೋಗ ಮಾಡುವಂತಹ ಸಂಕಲ್ಪವನ್ನ ನಾವೆಲ್ಲ ಮಾಡೋಣ ಅಲ್ವಾ? ಜೊತೆಗೆ ಯಾರ್ಯಾರು 1 ಗಂಟೆ 21 ದಿನ ಹೆಚ್ಚಿಗೆ ಯೋಗ ಮಾಡಿದ್ರಿ ಎನ್ನುವುದನ್ನ ವಿಕೆಸ್ ಗ್ರೂಪ್ಗೆ ನೀವು ಹಾಕಿದ್ರೆ ಅದೆಲ್ಲ ಸೇರಿಸಿ ಎಷ್ಟು ಗಂಟೆಗಳು ಅಧಿಕವಾಗಿ ನಾವು ಯೋಗ ಮಾಡಿದ್ವಿ ಎಲ್ಲರೂ ಸೇರಿ ಎನ್ನುವ ಆನಂದವನ್ನ ಪಡೆದುಕೊಳ್ಳೋಣ. ಈ ಅಧಿಕ ಯೋಗ ಏನಿದೆ ವಿಶ್ವ ಕಲ್ಯಾಣಾರ್ಥವಾಗಿ ಅಲ್ವಾ? ವಿಶ್ವ ಕಲ್ಯಾಣಾರ್ಥವಾಗಿ, ವಿಶ್ವ ಕಲ್ಯಾಣದಲ್ಲಿ ನಾನು ಬಂದೇ ಬರ್ತೇನೆ. ವಿಶ್ವ ಕಲ್ಯಾಣಾರ್ಥವಾಗಿ 1 ಗಂಟೆ ಜಗತ್ತೆಲ್ಲವೂ ಅಧಿಕ ಮಾಸ ಅಂತ ಅನ್ಬಿಟ್ಟು ಧರ್ಮ ಕರ್ಮ ಮಾಡ್ತಾ ಇರುವಾಗ ಅಧಿಕ ಯುಗದ ಕೊನೆಯ ಚರಣದಲ್ಲಿ ನಾವೆಲ್ಲ ಇದ್ದೇವೆ. ಸಂಗಮ ಯುಗ ಮುಗಿಯುವುದಕ್ಕೆ ಇನ್ನೇನು ಬಹಳ ದಿನಗಳು, ಬಹಳ ವರ್ಷಗಳು ಉಳಿದಿಲ್ಲ. ಇಂಥ ಸಂದರ್ಭದಲ್ಲಿ ಒದಗಿ ಬಂದಿರುವ ಈ ಅಪೂರ್ವ ಅವಕಾಶವನ್ನ ಉಪಯೋಗಿಸ್ಕೊಳ್ತಾ ನಾವೆಲ್ಲರೂ ಒಂದು ನೆಪ, ಒಂದು ಪುರುಷಾರ್ಥಕ್ಕೆ ಏನಾದ್ರೂ ಒಂದು ನೆಪ, ಆ ನೆಪವನ್ನ ಸಂಪೂರ್ಣವಾಗಿ ಲಾಭ ಪಡೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಇದು ಮಾತ್ರ ಅಧಿಕ ಯುಗ. ನೆನ್ಪಿಟ್ಕೊಳ್ಳಿ, ಸತ್ಯುಗದಲ್ಲೂ ಒಂದಕ್ಕೂ ಒಂದೇ, ದ್ವಾಪರ ಯುಗದಲ್ಲೂ ಒಂದಕ್ಕೂ ಒಂದೇ. ಆದ್ರೆ ಸಂಗಮ ಯುಗದಲ್ಲಿ ಮಾತ್ರ 1ಕ್ಕೆ 100, 1ಕ್ಕೆ 1,00,000, 1ಕ್ಕೆ ಪದುಮದಷ್ಟು ಪ್ರಾಪ್ತಿ ಇದೆ. ಸತ್ಯುಗವಂತ ಸಂಪೂರ್ಣ ಸುಖದ ಜಗತ್ತಿನಲ್ಲಿಯೂ 1ಕ್ಕೆ 100 ಪ್ರಾಪ್ತಿ ಇಲ್ಲ. ಏಕೆಂದ್ರೆ ಅಮೃತ ಸಿದ್ಧಿಯನ್ನ ಮಾಡಿಸುವಂತ ಅಮೃತೇಶ್ವರ ಶಿವಬಾಬಾ ನಮ್ಮ ಜೊತೆಗಿಲ್ಲ. ನಮ್ಮ ಜೊತೆಗೆ ಶಿವಬಾಬಾ ಇರುವ ಈ ಸಂದರ್ಭವನ್ನ ಉಪಯೋಗಿಸ್ಕೊಂಡ್ ಬಿಡೋಣ. ಸಂಪೂರ್ಣವಾಗಿ ನಾವೆಲ್ಲರೂ ಸಹ ಇದರ ಲಾಭವನ್ನ ಪಡೆಯೋಣ. ಅದಕ್ಕಾಗಿ ವಿಶೇಷವಾಗಿ ನಾವೆಲ್ಲ ನೋಡಿ, ನಾನು ಪ್ರಾರಂಭದಲ್ಲೇ ಹೇಳಿದೆ, ಸೂರ್ಯ ಚಂದ್ರ ನಕ್ಷತ್ರಗಳ ಚಲನೆಗೆ ಅನುಗುಣವಾಗಿ ಅಧಿಕ ವರ್ಷ, ಅಧಿಕ ಮಾಸ ಫಿಕ್ಸ್ ಆಗುತ್ತೆ. ಹಾಗೆ ಜ್ಞಾನ ಸೂರ್ಯನಾದ ಶಿವಬಾಬಾ, ಜ್ಞಾನ ಚಂದ್ರನಾದ ಬ್ರಹ್ಮ ಬಾಬಾ, ಜ್ಞಾನ ನಕ್ಷತ್ರಗಳಾದ ನಾವೆಲ್ಲ ಬ್ರಾಹ್ಮಣ ಕುಲಭೂಷಣರು ನಮ್ಮೆಲ್ಲರ ಶ್ರೇಷ್ಠ ಚಲನೆಯ ಆಧಾರದಿಂದ ಈ ಪುರುಷೋತ್ತಮ ಸಂಗಮ ಯುಗ ವಿಶ್ವದಲ್ಲಿ ಪ್ರಖ್ಯಾತವಾಗಿದೆ, ಪ್ರಸಿದ್ಧವಾಗಿದೆ, ನಾಟಕದಲ್ಲಿ ವಿಶೇಷವಾಗಿ ನಿಂತಿದೆ. ಆದ್ರಿಂದ ನಾವೆಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಸ್ವಯಂ ನಾಟಕದ ನಿರ್ದೇಶಕ ಹಾಗೂ ಬಹುಮುಖ್ಯ ಪಾತ್ರಧಾರಿಯಾದ ಶಿವಬಾಬರವರ ಜೊತೆಗೆ ಒಂದೇ ವೇದಿಕೆಯ ಮೇಲೆ ಪಾತ್ರ ಮಾಡ್ತಿದ್ದೇವೆ. ಎಷ್ಟು ಭಾಗ್ಯ ನೋಡಿ. ಅಮಿತಾಬ್ ಬಚ್ಚನ್ ಜೊತೆಗೆ ಯಾರಿಗಾದ್ರೂ ಪಾತ್ರ ಮಾಡುವ ಅವಕಾಶ ಸಿಕ್ಬಿಟ್ರೆ ಏನ್ ಸಂತೋಷ ಪಟ್ಕೊಳ್ತಾರೆ. ನಿಮ್ಗೆ ಗೊತ್ತಿದೆ, ಶಿಗ್ಗಾಂವ್ನ ಗಾರ್ಡನ್ಗೆ, ರಾಕ್ ಗಾರ್ಡನ್ಗೆ ಹೋದವರು ರಾಜ್ಕುಮಾರ್ನ ಮೂರ್ತಿ ಪಕ್ಕಕ್ಕೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ರಾಜ್ಕುಮಾರ್ನ ಹತ್ರನೇ ನಿಂತ್ಕೊಂಡಿದ್ದೀನೇನೋ ಅಂತ ಸಂತೋಷ ಪಡ್ತಾ ಇರ್ತಾರೆ. ಸ್ವಯಂ ಪರಮಾತ್ಮ, ಇಡೀ ಸೃಷ್ಟಿ ನಾಟಕದ ನಿರ್ದೇಶಕನಾದ ಪರಮಾತ್ಮನ ಜೊತೆಗೆ ಪಾತ್ರ ಮಾಡುವ ಭಾಗ್ಯ ನಮಗೆ ದೊರಕಿರುವಾಗ ಈ ಭಾಗ್ಯದ ಪೂರ್ಣ ಲಾಭವನ್ನ ಪಡೆದುಕೊಳ್ಬೇಕಾಗಿದೆ. ಈ ಅಧಿಕ ಯುಗದಲ್ಲಿ, ಈ ವರ್ಷದ ಈ ಅಧಿಕ ಯುಗದಲ್ಲಿ ನಾವೆಲ್ಲರೂ ಈ ವರ್ಷ ವಿಶೇಷವಾದ ಸಂಕಟ ನಿವಾರಣೆ ಮಾಡಿಕೊಳ್ಳುವ ಉದ್ದೇಶದಿಂದ 21 ದಿನಗಳ ಕಾಲ ದಿನ 1 ಗಂಟೆ ಹೆಚ್ಚಿಗೆ ಯೋಗವನ್ನ ನಿಮ್ಮ ಅನುಕೂಲ ಸಮಯಕ್ಕೆ ಅನುಸಾರವಾಗಿ ಸಾಧ್ಯವಾದಷ್ಟು ಸಂಜೆ 6 ಗಂಟೆಯಿಂದ 7 ಗಂಟೆ ಮಾಮೂಲಾಗಿ ಮಾಡ್ತಿದ್ರೆ ಅದನ್ನ ಸ್ವಲ್ಪ 5:15 ಸ್ಟಾರ್ಟ್ ಮಾಡಿ. ಅದೇ ಸಮಯ, ಸಂಜೆ ಸಮಯ ಅಥವಾ ಬೆಳಿಗ್ಗೆ ಸಮಯದಲ್ಲಿ ತಪ್ಪದೇ ಎಲ್ಲರೂ 1 ಗಂಟೆ, ಬೆಳಿಗ್ಗೆ ಅರ್ಧ ಸಂಜೆ ಅರ್ಧ ಮಾಡಿದ್ರೂ ಪರವಾಗಿಲ್ಲ. ನಾವು ಸೆಂಟರ್ ಅಲ್ಲಿ ಮಾಡ್ತೀವಿ, ನೀವು ಎಲ್ಲರೂ ಮಾಡಿ. ಎಲ್ಲರೂ ಸೇರಿ ನಾವು ಪ್ರತಿದಿನ 1 ಗಂಟೆ ಹೆಚ್ಚಿಗೆ ಯೋಗ ಮಾಡಿ 21 ದಿನಗಳ ವಿಶೇಷವಾದ ಯೋಗ ಯಜ್ಞವನ್ನ ಮಾಡೋಣ ಅಂತ
ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಅಧಿಕ ಆನಂದ ಆಗಿರ್ಬೇಕಲ್ವಾ? ಈಶ್ವರನ ಜೊತೆಗೆ ಪಾತ್ರ ಮಾಡುವ ಈ ಅಧಿಕ ಆನಂದವನ್ನ ಅನುಭವಿಸೋಣ, ಹಂಚೋಣ, ದಾನಿಯಾಗೋಣ, ವರದಾನಿಯಾಗೋಣ, ಮಹಾದಾನಿಯಾಗೋಣ. ಓಂ ಶಾಂತಿ.